ಗುರುಜಿ, ಇನ್ನು ಕೊನೆಯ 3 ರಾಶಿಗಳ ಬಗ್ಗೆ ಭವಿಷ್ಯ ಹೇಳೋದಾದ್ರೆ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗುರುಜಿ? ಇನ್ನು ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡೋಕೆ ಹೋದರೆ, ಪ್ರಸ್ತುತ ಮಕರ ರಾಶಿಗೆ ಜೂನ್ ತನಕ ಗುರುಬಲ ಇಲ್ಲ. ಈಗ ಪ್ರಸ್ತುತ ನಾವು ನೋಡೋಕೆ ಹೋದರೆ ಶನಿ ಕಾಟನೂ ಆ ಥರದ್ದು ಯಾವುದೂ ಸಮಸ್ಯೆ ಇಲ್ಲ. ಆದರೆ ಜೂನ್ ನಂತರ ಸಪ್ತಮ ಸ್ಥಾನಕ್ಕೆ ಏನು ಗುರು ಬದಲಾವಣೆ ಆಗ್ತಾನೆ, ಆನಂತರ ಒಂದಷ್ಟು ಒಳ್ಳೆ ಕಾಲ ಬರುವಂಥದ್ದು ನಾವು ಇಲ್ಲಿ ನೋಡಬಹುದು. ನೋಡಿ, ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳು ಬಂದರೆ, ಖರ್ಚುಗಳು ಅಥವಾ ಒಂದಿಷ್ಟು ಕೆಲಸದ ಒತ್ತಡಗಳು, ಒಂದಷ್ಟು ಸಾಲದ ಬಾಧೆ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ನಂತರ ಆದಾಯ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸ ಕಂಡು ಬರುವಂಥದ್ದನ್ನು ಇಲ್ಲಿ ವರ್ಷದ ಪ್ರಾರಂಭದಲ್ಲೇ ಕಾಣುವಂಥದ್ದು ಇರುತ್ತೆ. ಮತ್ತು ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೊಸದಾಗಿ ಬಿಸ್ನೆಸ್ ಮಾಡೋಣ ಅನ್ನುವಂಥದ್ದು ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಜೂನ್ ತನಕ ಸುಮ್ಮನೆ ಇರೋದು ಬಹಳ ಒಳ್ಳೆಯದು. ಇನ್ನು ಖರ್ಚುಗಳು ಜಾಸ್ತಿ ಆಗಬಹುದು. ಮತ್ತು ಒಂದಷ್ಟು ಈ ರಾಷ್ಟ್ರಾಧಿಪತಿ ನಾವು ಕುಜನ್ ಜೊತೆ ಸಂಯೋಗ ಆದಾಗ ಒಂದಷ್ಟು ವ್ಯಾಜ್ಯಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಯಾಕಂದರೆ ರಾಷ್ಟ್ರಾಧಿಪತಿ ಬಂದು ಶನಿ ಕುಜನ್ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವಾಗಲೂ ಕಿರಿಕಿರಿ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡುಬರುತ್ತೆ. ಮತ್ತು ಅದ್ರ ಜೊತೆಗೆ ಜೂನ್ 1ರ ನಂತರ ಒಂದಷ್ಟು ಸಮಸ್ಯೆಗಳು ದೂರ ಆಗುವಂಥದ್ದು ಇರುತ್ತೆ. ಹೆಚ್ಚು ಲಾಭ ಪ್ರಾಪ್ತಿ ಆಗುವಂಥದ್ದು ಸಾಧ್ಯತೆ ಕಂಡುಬರುತ್ತೆ. ಮತ್ತು ಸಪ್ತಮ ಸ್ಥಾನಕ್ಕೆ, ಪರಮೋಚ್ಚ ಸ್ಥಾನಕ್ಕೆ ಗುರು ಬದಲಾವಣೆಯಿಂದ ಉತ್ತಮವಾದಂಥ ಸಂಬಂಧಗಳು ಕೂಡಿ ಬರುತ್ತೆ. ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ರೇನು ಬಗೆಹರಿಯುವಂಥದ್ದು ಇರುತ್ತೆ. ಏನಾದರೂ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ